ನಮ್ಮ ತಮ್ಮರು ಕಡಿಮೆ ಮಾಡಿಕೊಂಡು ಜಾಣತನದಿಂದ ದಾಟಿದ್ರೆ ಇವತ್ತಿನ ಈ ಪರಿಸ್ಥಿತಿ ಬರ್ತಿರಲ್ಲ. ಬಿಡದಿಗೆ ಕೈ ಹಾಕೋದು ಪೂರ್ವದಲ್ಲ 10 ಹಲವು ಯೋಚನೆ ಮಾಡಿ ಇನ್ನುಳಿದ ದೀರ್ಘಕಾಲೀನ ಸೇಮಾದಂಥ ಸಿದ್ದರಾಮಯ್ಯರಿಂದ ಸಾಧ್ಯ ಆಗಿಲ್ಲ, ಇನ್ನುಳಿದ ಸೇಮಗಳಿಂದ ಸಾಧ್ಯ ಆಗಿಲ್ಲ. ಬಿಡದಿ ವಿಷಯ ಸ್ವತಃ ಕುಮಾರಸ್ವಾಮಿಗಳಿಂದನೂ ಆಗಿಲ್ಲ. ಅವ್ರು ಯಾರಿಂದೂ ಆಗಲಾರ್ದು ನನ್ನಿಂದ ಆಗ್ತದಪ್ಪ ವಿದಿನ್ 2 ಇಯರ್ಸ್ ಅನ್ನೋದು ಹಗಲ್ಗನಸು ಅಂತ ಇಷ್ಟು ಮಾತ್ರ ಹೇಳ್ಬೋದಾಗಿದೆ. ಹೀಗಾಗಿ ನಮ್ಮ ವೈರಿಗಳ ಹಿಂಡನ್ನು ತಾವು ಕಟ್ಕೊಂಡ್ರು, ಜೊತೆಗೆ ಸಿದ್ದರಾಮಯ್ಯರ ವಿಶ್ವಾಸವನ್ನು ಕಳೆದುಕೊಂಡ್ರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕೆಂದರೆ ಸತೀಶರಿಂದ ದೂರಾಗಿದ್ದರು ಸಿದ್ದರಾಮಯ್ಯನವರು, ಪೂರ್ತಿಯಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿ ಅವರು ಬೆನ್ನಿಗೆ ಬಂದು ನಿಂತಿದ್ದರು. ಇಂತಹ ಪ್ರಸಂಗದಲ್ಲೇ ಡಿ ಕೆ ಶಿ ಅವರು ಸಿದ್ದರಾಮಯ್ಯರಿಂದ ದೂರಾಗುವಂಥ ಹುಚ್ಚುತನ ಸಾಹಸ ಮಾಡಿದ್ದು ಅಥವಾ ಅವ್ರ ವಿರುದ್ಧವಾಗಿ ಕೆಲವೊಂದು ನಿರ್ಧಾರಗಳು ತೆಗೆದುಕೊಂಡಿದ್ದು ಕಾಂಗ್ರೆಸ್ಸಿಗೂ ಬೆಟ್ಟ, ಸ್ವತಃ ಡಿ ಕೆ ಶಿ ಅವರಿಗೂ ಮುಂದಿನ CM 2028ರಲ್ಲಿ ಇವರೇ ಅನ್ನುವಂಥ ಮಾತು ಇವತ್ತು ನಿಧಾನಕ್ಕೆ ಅಲ್ಲಾಡ್ತಾ ಇದೆ. ನಿಮಗೇನು ಅನ್ನಿಸ್ತದೆ? ನಾನು ಹೇಳಿದ್ದು ಸರಿ ಅನಿಸೋದು ತಪ್ಪು ಅನಿಸೋದು? ಸರಿ ತಪ್ಪನ್ನು ನೋಡ್ತಾಯಿರಿ, ಲೈಕ್ ಮಾಡ್ತಾಯಿದ್ರಿ, ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ದೇಶಿತನಗೂ ಸತ್ಯ ಕೈಗಳಲ್ಲಿ ಬಂದಿದೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.